ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇವತ್ತು ಹಾಜರಾಗಿದ್ದಾರೆ. ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಜಾಹೀರಾತು ಮೂಲಕ ಗಂಭೀರ ಆರೋಪ ಈಗಿನ ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಳಿ ಬರ್ತಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗಂಭೀರ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ರು. ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮಿಷನ್ ಪಡೆದಿರುವಂತಹ ಆರೋಪವನ್ನ ಮಾಡಲಾಗಿತ್ತು. ಬಿಜೆಪಿ ಹೈಕಮಾಂಡ್ಗೆ ಹಣ ರವಾನೆ ಆಗಿದೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ರು. ಈಗಿನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ಪೋಸ್ಟರ್ಸ್ಗಳಾಗಿರಬಹುದು ಅಥವಾ ಆರೋಪಗಳನ್ನ ಮಾಡೋದಾಗಿರಬಹುದು ಅಥವಾ ಕೇಂದ್ರಕ್ಕೆ ಹಣ ಹೋಗಿದೆ, ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪಗಳನ್ನ ಏನ್ ಮಾಡ್ತಾ ಇದ್ರಲ್ಲ, ಅದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕ ಕೇಶವ್ ಪ್ರಸಾದ್ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಮಾನನಷ್ಟ ಮೊಕದ್ದಮೆಯ ಖಾಸಗಿ ದೂರನ್ನ ದಾಖಲಿಸಿದಂತಹ ಕೇಶವ್ ಪ್ರಸಾದ್ ಅವರು ಇನ್ನ ವಾದ ಆಲಿಸಿ ಆರೋಪಿಗಳ ಹಾಜರು ಪಡಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಸೊ ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಂದಿದ್ದಾರೆ. ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಸಿಎಂ ಹಾಗೂ ಡಿಸಿಎಂ ಬರ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಸಾವಿರದ 23ರ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅದರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಅಪೋಸಿಷನ್ ಲೀಡರ್ ಆಗಿದ್ದಂತಹ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿದರು. ನಮ್ಮ ಸರ್ಕಾರ ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು, ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ ಇತ್ತು. FDI ಕೂಡ ಅತ್ಯಂತ ಅಧಿಕವಾದಂಥ ಸಂಖ್ಯೆಯಲ್ಲಿ ನಾವು ಹಣವನ್ನು ಆಕರ್ಷಿಸಿದ್ವಿ. ಇದೆಲ್ಲವನ್ನು ಸಹಿಸಲಾರದೆ ಸುಳ್ಳು ಆರೋಪಗಳನ್ನು ಮಾಡಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಪೇಪರ್ನಲ್ಲಿ ಕೊಟ್ಟು ಜನರನ್ನು ದಾರಿ ತಪ್ಪಿಸಿ ಅವರ ಒಂದು ದೃಷ್ಟಿಕೋನವನ್ನೇ ಬದಲಾಗೋ ರೀತಿಯಲ್ಲಿ ಮಾಡಿದ್ರಿಂದ ಮಾನನಷ್ಟ ಮೊಕದ್ದಮೆಯನ್ನು ನಾವು ಕೋರ್ಟ್ನಲ್ಲಿ ಹೂಡಿದ್ವಿ. ಇವರು ಸುಳ್ಳು ಆರೋಪ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ IPC ಸೆಕ್ಷನ್ 500 ಪ್ರಕಾರ ಶಿಕ್ಷೆ ಆಗಬೇಕು ಅನ್ನೋಂತಹ ಆರೋಪ ಇದನ್ನು ನಾವು ಕಂಪ್ಲೇಂಟನ್ನು ಕೊಟ್ಟು ಅದಕ್ಕೆ IPC 500 ಮೇಲೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ಸರ್, ಇವತ್ತು ಏನಿದೆ, ಏನು ಸಮನ್ಸ್ ಆಗಿತ್ತಾ? ನೋಡಿ, ಅವರಿಗೆ ಹಿಯರಿಂಗ್ ಇತ್ತು, 2 ಹಿಯರಿಂಗ್ ಆಗಿತ್ತು. ಆ 2 ಹಿಯರಿಂಗ್ಗಳಲ್ಲೂ ಅವರು ಬಂದಿರಲಿಲ್ಲ. ಎರಡೂ ಸಂದರ್ಭಗಳಲ್ಲಿ ಅವರು ಬೇರೆ ಬೇರೆ ನೆಪವನ್ನು ಒಡ್ಡಿ ನಾವು ಬರಲ್ಲ ಅನ್ನೋಂಥ ಕಾರಣವನ್ನು ಕೊಟ್ಟಿದ್ದರು. ಹಾಗಾಗಿ ಕೋರ್ಟ್ 2 ಅವಕಾಶಗಳನ್ನು ಕೊಟ್ಟು ಇದು ಅಂತಿಮ ಅವಕಾಶವನ್ನು ಕೊಟ್ಟಿದೆ. ಇದಕ್ಕೆ ನೀವು ಅಪಿಯರ್ ಆಗಬೇಕು, ನಿಮ್ಮ ಏನು ಹೇಳಿಕೆ ಇದೆ ಅದನ್ನು ನಾವು ದಾಖಲು ಮಾಡ್ಕೋತೀವಿ ಅಂತ ಹೇಳಿದರೆ, ಹಾಗಾಗಿ ಅವರು ಬರಬೇಕಾಗಿದೆ ಕೋರ್ಟ್ನಲ್ಲಿ. ಕೇಶವ್ ಪ್ರಸಾದ್ ಅವರ ಮಾತನ್ನ ಕೇಳಿಸ್ಕೊಂಡ್ರೆ ನೀವು, ಮಾನನಷ್ಟ ಮೊಕದ್ದಮೆಯನ್ನ ನಾವು ದಾಖಲಿಸಿದ್ವಿ, ಕೋರ್ಟ್ ಇವತ್ತು ಹಾಜರಾಗುವಂತೆ ಹೇಳಿದೆ. ಸೊ ಹಾಗಾಗಿ ಸಿಎಂ ಡಿಸಿಎಂ ಬಂದಿದ್ದಾರೆ ಅಂತ. ಹಾಗಾದ್ರೆ ಏನಿದು ಪ್ರಕರಣ? ಏನೆಲ್ಲ ಕಾಂಗ್ರೆಸ್ ನಾಯಕರು ಆಗಿನ ಬಿಜೆಪಿ ನಾಯಕರ ವಿರುದ್ಧ, ಬಿಜೆಪಿಯ ಸರ್ಕಾರ ವಿರುದ್ಧ ಆರೋಪಗಳನ್ನ ಮಾಡಿದ್ರು? ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಜನಪ್ರತಿನಿಧಿಗಳು ನ್ಯಾಯಾಲಯಕ್ಕೆ ಬರೋದು, ಕೋರ್ಟಿಗೆ ಹಾಜರಾಗೋದು ಇವೆಲ್ಲವೂ ಕಾಮನ್ ಪ್ರೊಸೀಜರ್. ಆದ್ರೆ ಇಲ್ಲಿ ಸಿಎಂ ಡಿಸಿಎಂ ಕೋರ್ಟ್ಗೆ ಹಾಜರಾಗಿರೋದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಕೋರ್ಟ್ ಒಳಗಡೆ ಏನೇನಾಗ್ತಾ ಇದೆ? ಸಭಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಬಿಜೆಪಿಯ ವಿರುದ್ಧವಾಗಿ ಸಿಎಂ ಹಾಗೆ ಡಿಸಿಎಂ ಅವರು ಒಂದು ಆರೋಪವನ್ನು ಮಾಡಿರ್ತಾರೆ. ಅದರಲ್ಲೂ ಕೂಡ ಬಿಜೆಪಿ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ರು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡಿರ್ತಾರೆ ಬಿಜೆಪಿ ನಾಯಕ ಕೇಶವ್ ಪ್ರಸಾದ್ ಅವರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ 2 ಬಾರಿ ಸಿಎಂ ಮತ್ತು ಡಿಸಿಎಂ ಅವರಿಗೆ ಹಾಜರಾಗಿ ಹೇಳಿಕೆ ನೀಡುವಂತೆ ತಿಳಿಸಿರುತ್ತೆ. ಆದರೆ ಅವರು ಹಾಜರಾಗಿರೋದಿಲ್ಲ. ಇದು 3ನೇ ಬಾರಿ ಅವರು ಹಾಜರಾಗಲೇಬೇಕು ಅನ್ನುವಂಥ ಒಂದು ವಿಚಾರವನ್ನು ನ್ಯಾಯಾಲಯ ತಿಳಿಸಿರೋದ್ರಿಂದಾಗಿ ಈಗ ಸಿಎಂ ಮತ್ತು ಡಿಸಿಎಂ ಅವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರಾಗ್ತಾರೆ, ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಬಿಜೆಪಿ ನಾಯಕರು, ಆಗಿನ ಮುಖ್ಯಮಂತ್ರಿಗಳೇನಿದ್ರು ಅವರ ವಿರುದ್ಧ, ಅದೇ ರೀತಿಯಲ್ಲಿ ಮಂತ್ರಿಗಳ ವಿರುದ್ಧ ಒಂದು ಆರೋಪವನ್ನು ಮಾಡಿರ್ತಾರೆ. ಮಂತ್ರಿಗಳಾಗಬೇಕು ಅಂದರೆ 2500 ಕೋಟಿ, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದರೆ 2500 ಕೋಟಿ, ಮಂತ್ರಿಗಳಾಗಬೇಕು ಅಂದರೆ 500 ಕೋಟಿ ರೂಪಾಯಿ ಹಣವನ್ನು ಬಿಜೆಪಿ ಹೈಕಮಾಂಡ್ಗೆ ನೀಡಬೇಕು. ಕೋವಿಡ್ನಲ್ಲಿ ಸುಮಾರು 75% ಹಣವನ್ನು ಇವರು ಭ್ರಷ್ಟಾಚಾರ ಮಾಡಿದ್ದಾರೆ. 40% ಕಮಿಷನ್ ಸರ್ಕಾರ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿರ್ತಾರೆ. ಹಾಗೆ ಪ್ರಮುಖ ಪತ್ರಿಕೆಗಳಲ್ಲಿ ಈ ಬಗ್ಗೆ ಜಾಹೀರಾತನ್ನು ಕೂಡ ನೀಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಿರ್ತಾರೆ. ಇದೊಂದು ಅಪಪ್ರಚಾರ, ಇದ್ರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲದೆ ಅಪಪ್ರಚಾರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಚುನಾವಣೆ
ಚುನಾವಣೆಯನ್ನು ಮುಂದಿಟ್ಟುಕೊಂಡು ಅಂದರೆ 2023 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಈ ಒಂದು ಅಪಪ್ರಚಾರವನ್ನು ಮಾಡಿದ್ದಾರೆ ಅನ್ನುವಂಥ ದೃಷ್ಟಿಯಿಂದ ಅದೇ ರೀತಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಅನ್ನು ಉಂಟು ಮಾಡುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಆರೋಪವನ್ನು ಮಾಡಲಾಗಿದೆ ಅನ್ನುವಂಥ ಒಂದು ದೂರನ್ನು ದಾಖಲಿಸಿರ್ತಾರೆ. IPC ಸೆಕ್ಷನ್ 499 ಹಾಗೆ 500 ಅಡಿಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಹಾಗಾಗಿ ಇಲ್ಲಿ ಇವ್ರನ್ನ ಈಗಾಗಲೇ ಅವರು ಕೋರ್ಟ್ಗೆ ಬಂದಿರುವಂತದ್ದು ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಅನಂತರದಲ್ಲಿ ಯಾವ ರೀತಿ ಒಂದು ತೀರ್ಪು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.